Good morning, students. Namaskara, Vidyarthigale. Wish everyone a happy and successful new year 2026. 2026 ಎಲ್ಲರಿಗೂ ಯಶಸ್ಸನ್ನು ತಂದು ಕೊಡಲಿ ಅಂತ ನಾನು ಆಶಿಸ್ತೀನಿ. ಈ ವರ್ಷದ ವಿದ್ಯಾರ್ಥಿಗಳಿಗೆ, particularly those who are studying in 12th and preparing for their board exams and all competitive examinations, I wish all the best for your preparation and the exams also. ಎಲ್ಲರಿಗೂ ಯಶಸ್ಸು ಸಿಗಲಿ, ನಿಮ್ಮ ಕನಸುಗಳು ಈಡೇರಲಿ. 2026ರಲ್ಲಿ ಎಲ್ಲರೂ ತಮ್ಮ ಪರೀಕ್ಷೆ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತೀನಿ ಅಂತ ನಾನು ತಿಳ್ಕೊತೀನಿ. ಇದರ ಜೊತೆಗೆ ಇವತ್ತಿನ ವಿಷಯ ಏನಂತಂದರೆ UG 2026. ಮೊನ್ನೆ ನಾನು 2 ವಿಡಿಯೋದಲ್ಲಿ ಒಂದು ಬಿಟ್ಸ್ಯಾಟ್ ಬಗ್ಗೆ ಹೇಳಿದ್ದೆ, ಇನ್ನೊಂದರಲ್ಲಿ VIT ಬಗ್ಗೆ ಹೇಳಿದ್ದೆ. ಅದೇ ಪ್ರಕಾರ ಇದು IIIT Hyderabad, International Institute of Information Technology. This is one of the prestigious institute in India. It is at par with IITs, particularly older IITs like IIT Bombay, Delhi. IIIT Hyderabad ಒಂದು ಮುಖ್ಯವಾದ ಪ್ರೆಸ್ಟಿಜಿಯಸ್ ಸಂಸ್ಥೆ. ಅದರಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ, ಪರ್ಟಿಕ್ಯುಲರ್ಲಿ ಫಾರ್ ದ ಡ್ಯೂಯಲ್ ಡಿಗ್ರಿ. ಸೊ ಅದನ್ನು ನಾನು ನಿಮ್ಮ ಮುಂದೆ ಸ್ವಲ್ಪ ವಿವರಣೆ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಸ್ಟೂಡೆಂಟ್ಸ್, ಪ್ಲೀಸ್ ಗೋ ಥ್ರೂ ದ ವಿಡಿಯೋ ಅಂಟಿಲ್ ಇಟ್ಸ್ ಕಂಪ್ಲೀಷನ್. ಯು ವಿಲ್ ಗೆಟ್ ಅ ವೆರಿ important information regarding the exam. So coming back to the exam now, UG 2026, the undergraduate entrance examination UGEE, conducted by the prestigious International Institute of Information Technology, IIIT Hyderabad. ಅದರ ಅಫಿಷಿಯಲ್ ವೆಬ್ಸೈಟು www.ugadmissions.iit.ac.in. ಈ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಅದರ ಡೀಟೇಲ್ಸನ್ನು ಹೋಗೋದಾದರೆ, ದ UG mode is an admission for dual degree programs. Graduates of the dual degree programs earn 2 degrees, BTech and Master of Science by Research. The master's degree requires completion of a research thesis. This is really a very good program for all the students who are really talented and really competitive, and also who wish to complete their post graduation in 5 years rather than going through 6 years. 5 ವರ್ಷದಲ್ಲಿ ನೀವು ಮಾಸ್ಟರ್ ಡಿಗ್ರಿ ತಗೋಬಹುದು. ಅದು ಒನ್ ಆಫ್ ದ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್ನಿಂದ, ದಟ್ ಈಸ್ IIIT ಹೈದರಾಬಾದ್. ಅವರು JEE ಮೇನ್ಸ್ ಲೆವೆಲಲ್ಲೇ ಅವರದೇ ಆದ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅದೇ ಎಕ್ಸಾಮ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ದ ಪ್ರೋಗ್ರಾಮ್ ಪ್ರಿಪೇರ್ಸ್ ಸ್ಟೂಡೆಂಟ್ಸ್ ಫಾರ್ ರಿಸರ್ಚ್ ಓರಿಯೆಂಟೆಡ್ ಜಾಬ್ಸ್ ಆ್ಯಂಡ್ ಹೈಯರ್ ಸ್ಟಡೀಸ್. ದ ಡ್ಯೂರೇಷನ್ ಆಫ್ ದ ಪ್ರೋಗ್ರಾಮ್ ಈಸ್ 5 years. ನಾನು ಆಲ್ರೆಡಿ ಹೇಳ್ದಂಗೆ, in 5 years you will earn master degree and also with a great institute, that is IIIT Hyderabad. ಸೊ ಅದ್ರ ಬಗ್ಗೆ ನೋಡೋದಾದರೆ, ಹೌ ಟು ರಿಜಿಸ್ಟರ್. ಅಫಿಷಿಯಲ್ ಪೋರ್ಟಲು www.ugadmissions.iit.ac.in. ಈ ವೆಬ್ಸೈಟಿಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಎಲಿಜಿಬಿಲಿಟಿ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಆರ್ ಬಿ ಅಪಿಯರಿಂಗ್ ಫಾರ್ ಕ್ಲಾಸ್ 12 ವಿತ್ PCM ಆಸ್ ದೇರ್ ಕೋರ್ ಸಬ್ಜೆಕ್ಟ್. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ 12th ಪಾಸ್ ಆಗಿರಬೇಕು ಅಥವಾ 12th ಸ್ಟಡಿ ಮಾಡ್ತಾ ಇರಬೇಕು. ಯೂಶ್ವಲಿ 60% ಅಗ್ರಿಗೇಟ್ ಇನ್ ಕ್ಲಾಸ್ 12 ಮಿನಿಮಮ್ ಮಾರ್ಕ್ಸ್. ಕ್ಲಾಸ್ 12ಅಲ್ಲಿ 60% ಅಗ್ರಿಗೇಟಲ್ಲಿದ್ದರೆ ಯು ಆರ್ ಎಲಿಜಿಬಲ್ ಟು ಅಪಿಯರ್ ಫಾರ್ UG 2026 ಎಕ್ಸಾಮ್. ಮೇಜರ್ ಇವೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅಪ್ಲಿಕೇಶನ್ ಜನರಲಿ ಓಪನ್ಸ್ ಇನ್ ದ ಫಸ್ಟ್ ವೀಕ್ ಆಫ್ ಫೆಬ್ರವರಿ 2026. ಇನ್ನೂ ರಿಜಿಸ್ಟ್ರೇಷನ್ ಓಪನ್ ಆಗಿಲ್ಲ. ವೇಟ್ ಅಂಟಿಲ್ ದ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಫ್ ಫೆಬ್ರವರಿ. ಜನರಲಿ ಇಟ್ ಓಪನ್ಸ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್. Application closes generally later in the March 2026. Okay. Admit card entrance exam April 2026. March 2026 ಆಗಬೇಕಾಗಿತ್ತು. ಸಾರಿ ಫಾರ್ ದ ಎರರ್. ಅದನ್ನು ಕ್ಲೋಸಿಂಗ್ ಟೈಮ್ ಅಂತ ನೀವು ಕಳಿಬೋದು.
ಒಂದು ಸರಿ ಅಪ್ಲಿಕೇಶನ್ ಓಪನ್ ಆದಮೇಲೆ ಒಂದು ಸಾಕಷ್ಟು ಕಾಲಾವಕಾಶ ನಿಮಗಿರುತ್ತೆ. ಆಲ್ಮೋಸ್ಟ್ 1 ತಿಂಗಳು 1.5 ತಿಂಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ. ಮಾರ್ಚ್ ಎಂಡಲ್ಲಿ ಹೆಚ್ಚು ಕಡಿಮೆ ಅಪ್ಲಿಕೇಶನ್ ಪ್ರೊಸೆಸ್ಸು ಕ್ಲೋಸ್ ಆಗುತ್ತೆ. ಆಮೇಲೆ ಅಡ್ಮಿಟ್ ಕಾರ್ಡು, ಎಂಟ್ರೆನ್ಸ್ ಎಕ್ಸಾಮು ಏಪ್ರಿಲಲ್ಲಿ ನಿಮಗೆ ಜನರಲಿ ಬರುತ್ತೆ. ಜನರಲಿ ಎಕ್ಸಾಮ್ಗಳು ಮಿಡ್ ಅಥವಾ 3rd ವೀಕಲ್ಲಿ ಎಕ್ಸಾಮ್ಗಳಿರುತ್ತೆ ಏಪ್ರಿಲಲ್ಲಿ. ಅದಾದ ಮೇಲೆ ಎಕ್ಸಾಮಲ್ಲಿ ಕ್ವಾಲಿಫೈ ಆದಮೇಲೆ ದೇರ್ ವಿಲ್ ಬಿ ಇನ್ ಪರ್ಸನ್ ಆರ್ ಆನ್ಲೈನ್ ಇಂಟರ್ವ್ಯೂ that will be conducted during the first week of June 2026. That is the final stage for seeking or getting admission in IIIT Hyderabad. Application generally fees will be 3,000 rupees for male candidates and 1,500 for the female candidates. Boys ಗೆ 3,000, girls ಗೆ 1,500. ಇದು main important points, events that will follow during the calendar year for the examination, that is UG 2026. ಎಕ್ಸಾಮ್ ಫಾರ್ಮೆಟ್ ಯಾವ ಥರ ಇರುತ್ತಂದರೆ, ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಆ್ಯಸ್ ಯು ಕಂಪೇರ್ ವಿತ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಎಕ್ಸಾಮ್. ನಾನು ಮುಂಚೆ ಹೇಳ್ದಂಗೆ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಾಂಪಿಟೇಟಿವ್ ಎಡ್ಜ್ ಬೇಕಾಗುತ್ತೆ ನಿಮಗೆ ಈ ಎಕ್ಸಾಮನ್ನು ಬೀಟ್ ಮಾಡಬೇಕಂದ್ರೆ, ಬಿಕಾಸ್ ದ ಎಕ್ಸಾಮಿನೇಷನ್ ಈಸ್ ವೆರಿ ಹೈಲಿ ಕಾಂಪಿಟೇಟಿವ್ ಆ್ಯಂಡ್ ಚಾಲೆಂಜಿಂಗ್ ಒನ್. ಸೊ it needs something different preparation. ಜನರಲಿ ಒಂದು ಕ್ವಶನಿಗೆ 4 ಆಪ್ಷನ್ ಕೊಡೋದು, ಅದಕ್ಕೆ ರೈಟ್ ಆನ್ಸರ್ಗೆ 4 ಮಾರ್ಕ್ಸು -1, ಇದೆಲ್ಲ ನಾವು ಜನರಲ್ ಬೇರೆ ಎಕ್ಸಾಮ್ಗಳಲ್ಲಿ ನೋಡಿರ್ತೀವಿ. ಬಟ್ UG 2026 ಅಥವಾ UG ಎಕ್ಸಾಮು ಸ್ವಲ್ಪ ಬೇರೆ ಥರ ಇರುತ್ತೆ. ಅದನ್ನು ತಿಳ್ಕೊಳ್ಳೋದಾದರೆ, ಎಕ್ಸಾಮಿನೇಷನ್ ಈಸ್ ಕಂಡಕ್ಟೆಡ್ ಇನ್ 2 parts ಆ್ಯಸ್ ಮೆನ್ಷನ್ಡ್ ಬಿಲೋ. ಅಪ್ಲಿಕೆಂಟ್ಸ್ ಇನ್ ದಿಸ್ ಮೋಡ್ ನೀಡ್ ಟು ಅಪಿಯರ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಅಂಡರ್ ಗ್ರಾಜ್ಯುಯೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಅಂದರೆ ಎಕ್ಸಾಮ್ ವಿಲ್ ಬಿ ಆನ್ ಕಂಪ್ಯೂಟರ್ ಬೇಸ್ಡ್ CBT mode conducted by IIIT Hyderabad. This exam will be for 3 hours and it has 2 sections. ಒಂದೇ ಸ್ಟ್ರೆಚಲ್ಲಿ ಇರೋದಿಲ್ಲ, it has 2 sections, but the total duration of the exam will be 3 hours. ಆ 2 sections ಯಾವುದು? What are those 2 sections? The first section is SUPR, SUPR. That is subject proficiency test. Subject proficiency test is for 60 minutes, that is 1 hour. Generally it consists of mathematics, that will be comprised of 40% of the questions, physics 35%, logical reasoning 25%, and knowledge with MCQs and numerical based questions. And you have to complete the entire test in 60 minutes. First stage of the examination is SUPR, that is subject proficiency, SUPR. ಅದು 1 ಗಂಟೆವರೆಗೂ ಇರುತ್ತೆ. ಆ 1 ಗಂಟೆ ಎಕ್ಸಾಮಲ್ಲಿ ನೀವು ಮ್ಯಾಥಮೆಟಿಕ್ಸು, ಫಿಸಿಕ್ಸು ಮತ್ತು ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕ್ಸ್ 40%, ಫಿಸಿಕ್ಸ್ 35%, ಲಾಜಿಕಲ್ ರೀಸನಿಂಗ್ 25%, ಎಲ್ಲ MCQ ಬೇಸ್ಡ್ ಇರುತ್ತೆ. ಮತ್ತು 1 ಗಂಟೆನಲ್ಲಿ ನೀವೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾಗತ್ತೆ. ಅದಾದ ಮೇಲೆ ಸೆಕೆಂಡ್ ಸ್ಟೇಜಲ್ಲಿ REAP ಅಂತ ಕರಿತೀವಿ ನಾವು, REAP, ರಿಸರ್ಚ್ ಅಪ್ಟಿಟ್ಯೂಡ್ ಟೆಸ್ಟ್, ದಟ್ ಈಸ್ ಫಾರ್ 120 minutes. ಇದರಲ್ಲಿ ಶಾರ್ಟ್ ಆದ ವಿದ್ಯಾರ್ಥಿಗಳಿಗೆ, ಹೂ ಎವರ್ ಗೆಟ್ಸ್ ಶಾರ್ಟ್ ಲಿಸ್ಟೆಡ್ ಇನ್ REAP ಟೆಸ್ಟ್, ಇದು ಸೂಪರು ಫಿಲ್ಟರ್ ಮಾಡೋದಕ್ಕೆ ಒಂದು ಟೆಸ್ಟು. ಫೈನಲ್ ಎಕ್ಸಾಮ್ ವಿಲ್ ಬಿ REAP ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆದರೆ ಇಂಟರ್ವ್ಯೂ ಕರೀತಾರೆ. ಕ್ವಾಲಿಫೈ ಅಂದರೆ ಇಟ್ ವಿಲ್ ಬಿ ಅಲಾಟೆಡ್ ಸಮ್ ರ್ಯಾಂಕಿಂಗ್ ಸಿಸ್ಟಮ್. ಹೂ ಎವರ್ ಫಾಲ್ಸ್ ಅಂಡರ್ ದ ಕಟ್ ಆಫ್ ರ್ಯಾಂಕಿಂಗ್ ವಿಲ್ ಬಿ ಕಾಲ್ಡ್ ಫಾರ್ in person, personal interview or online interview, that will be scheduled as per their calendar year and it will be communicated to you as and when it happens. Total duration is 3 hours. ನಾನು ಹೇಳ್ದಂಗೆ shortlisted candidates will be filtered based on the super score and then ranked on REAP score in order to shortlist for the interview. There will be negative marking of 25% in both the sections. ಅಂದರೆ 1/4 of the marks will be deducted for every wrong answer. So you have to pass the super first and pass the filter stage, that is first stage of the examination. Based on that you will be appearing for the REAP, that is REAP, research aptitude test, that is for 2 hours. And based on your performance in REAP test, your ranking will be given
and based on your rank you will be called for the interview. And as I told, there will be negative marking of 25%. ಅದರ ಬಗ್ಗೆ ಯಾವ್ಯಾವ ಪ್ರೋಗ್ರಾಮ್ ಆಫರ್ ಮಾಡ್ತಾರಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಬಗ್ಗೆ ಆಯಿತು, ಎಕ್ಸಾಮಿನೇಷನ್ ಫಾರ್ಮ್ಯಾಟ್ ಬಗ್ಗೆ ಆಯಿತು, ನೀವು ಒಂದು ಸರ್ತಿ ಅಡ್ಮಿಷನ್ ತೊಗೊಂಡ್ಮೇಲೆ ಯಾವ್ಯಾವ ಕೋರ್ಸ್ಗಳು ಅಲ್ಲಿ ಅವೈಲೇಬಲ್ ಇರುತ್ತೆ, ಅದರ ಪ್ರಕಾರ ನಿಮ್ಮ ಚಾಯ್ಸ್ ಪ್ರಕಾರ ನಿಮಗೆ ಹೆಂಗೆ ಆಗುತ್ತೆ ಅದರ ರ್ಯಾಂಕ್ ಪ್ರಕಾರ ಇಂಟರ್ವ್ಯೂನಲ್ಲಿ ಏನೇ ನೀವು ಪರ್ಫಾರ್ಮೆನ್ಸ್ ತೋರಿಸ್ತೀರೋ ಅದರ ಮೇಲೆ ನಿಮಗೆ ಪ್ರೋಗ್ರಾಮನ್ನು ಆಫರ್ ಮಾಡ್ತಾರೆ. ದ ಟೋಟಲ್ ಪ್ರೋಗ್ರಾಮ್ಸ್ ಆಫರ್ಡ್ ಹಿಯರ್ ಆರ್: the one is electronics and communication engineering, ಅದು BTech ಕೋರ್ಸ್. BTech ಆದಮೇಲೆ ಮಾಸ್ಟರ್ ಆಫ್ ಸೈನ್ಸ್ ಬೈ ರಿಸರ್ಚ್, ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಸ್ಟರ್ ಡಿಗ್ರಿ ಕೊಡ್ತಾರೆ ನಿಮಗೆ ಡೂಲ್ ಡಿಗ್ರಿ ಪ್ರೋಗ್ರಾಮಲ್ಲಿ. ದ ಕೋಡ್ ಈಸ್ ECD, ದ ನಂಬರ್ ಆಫ್ ಸೀಟ್ಸ್ ಈಸ್ 20. ಬ್ರ್ಯಾಕೆಟಲ್ಲಿ ಮೆನ್ಷನ್ ಆಗಿರೋದು ನಂಬರ್ ಆಫ್ ಸೀಟ್ಸ್ ಇನ್ ಈಚ್ ಕೋರ್ಸ್. ಆಮೇಲೆ CST 30 seats, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಮಾಸ್ಟರ್ ಡಿಗ್ರಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. CLD 15 seats, ಕಂಪ್ಯೂಟರ್ ಸೈನ್ಸ್, ಮಾಸ್ಟರ್ ಡಿಗ್ರಿ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್. ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿ ತೊಗೋತೀರಿ, ಮಾಸ್ಟರ್ ಡಿಗ್ರಿ ಬಂದ್ಬಿಟ್ಟು ನಿಮಗೆ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸಲ್ಲಿ ಮಾಸ್ಟರ್ ಡಿಗ್ರಿ ಕೊಡ್ತಾರೆ ಅವರು. CND 15 seats. ಬ್ಯಾಚುಲರ್ ಡಿಗ್ರಿ ಕಂಪ್ಯೂಟರ್ ಸೈನ್ಸಲ್ಲಿ, ಮಾಸ್ಟರ್ ಡಿಗ್ರಿ ಕಂಪ್ಯೂಟೇಷನಲ್ ನ್ಯಾಚುರಲ್ ಸೈನ್ಸಸ್. ನೋಡಿ ಇದೊಂದು ಡಿಫ್ರೆಂಟ್ ಸೈನ್ಸು. ಸೊ ನಾನು ಮುಂಚೆ ಹೇಳ್ದಂಗೆ IIIT ಹೈದರಾಬಾದಲ್ಲಿ ಯು ಕ್ಯಾನ್ ಎಕ್ಸ್ಪ್ಲೋರ್ ಯುವರ್ ಪೊಟೆನ್ಷಿಯಲ್ ಬೇಸ್ ಆನ್ ಯುವರ್ ಇಂಟ್ರೆಸ್ಟ್. ಸುಮಾರು ಒಳ್ಳೊಳ್ಳೆ ಹೊಸ ರೀತಿಯಲ್ಲಿ ಬ್ರಾಂಚ್ಗಳನ್ನು ಇಂಡಸ್ಟ್ರಿ ಫೋಕಸ್ ಆಗಿ ಮಾಡಿರ್ತಾರೆ ಅವರು. CHD 15 seats, ಕಂಪ್ಯೂಟರ್ ಸೈನ್ಸ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಕಂಪ್ಯೂಟಿಂಗ್ ಆ್ಯಂಡ್ ಹ್ಯೂಮನ್ ಸೈನ್ಸ್. CGD 15 seats, ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಜಿಯೋಸ್ಪೇಷಿಯಲ್ ಟೆಕ್ನಾಲಜಿ ಮಾಸ್ಟರ್ ಡಿಗ್ರಿ. ಸೊ ಈ ಥರ ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿ ತೊಗೊಂಡ್ಮೇಲೆ ಮಾಸ್ಟರ್ ಡಿಗ್ರಿನೇ ಕಂಪ್ಯೂಟರ್ ಸೈನ್ಸಲ್ಲಿ ಸಿಗುತ್ತಂತ ಏನಿಲ್ಲ. ಅದಕ್ಕೆ ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ಡಿಫ್ರೆಂಟ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಮಾಸ್ಟರ್ ಡಿಗ್ರಿನ ಆಫರ್ ಮಾಡ್ತಾರೆ ಬೇಸ್ ಆನ್ ಯುವರ್ ರಿಕ್ವೈರ್ಮೆಂಟ್ ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್. ಸೊ ಈ ಥರ ಟೋಟಲ್ಲು ನಿಮಗೆ 60 + 30 90 + 20 110 ಸೀಟ್ಸು ಡೂಲ್ ಡಿಗ್ರಿ ಪ್ರೋಗ್ರಾಮಲ್ಲಿ ಆಫರ್ ಮಾಡ್ತಾರೆ IIIT ಹೈದರಾಬಾದ್ನವರು. ಪ್ರಿಪರೇಷನ್ ಟಿಪ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ. ಎಕ್ಸಾಮ್ ಯಾವ ಥರ ಇರುತ್ತೆ, ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದು. ಫಾರ್ ಸೂಪರ್ SUPR, it is generally as same as JEE mains exam. So practice JEE main previous year questions. Speed and accuracy in core PCM are vital. ನೀವು ಹೆಂಗಾದರೂ JEE ಎಕ್ಸಾಮ್ಗೆ PCMನಲ್ಲೇ ಪ್ರಿಪೇರ್ ಮಾಡ್ತಾ ಇರ್ತೀರಿ, ದ್ಯಾಟ್ ಈಸ್ ನಾಟ್ ಎ ನ್ಯೂ ಥಿಂಗ್. ಬಟ್ ಅದರ ಜೊತೆಗೆ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ 1 ಗಂಟೆನಲ್ಲಿ ನೀವು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕಾಗತ್ತೆ, ನಾಟ್ ಇನ್ 3 hours. The first part only is for filter stage, that is super, and that is the duration is 1 hour only. ಅದಾದಮೇಲೆ ರೀಪ್ ಎಕ್ಸಾಮಲ್ಲಿ ಸಾಲ್ವ್ NTSC ಸ್ಟೇಜ್ 2 ಮೆಂಟಲ್ ಎಬಿಲಿಟಿ ಕ್ವಶನ್ಸ್. NTSCನಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರಲ್ಲ, ಆ ಬೇಸಿಸ್ ಮೇಲೆ ಇಲ್ಲಿ ಕ್ವಶನ್ ಕೇಳ್ತಾರೆ ನಮಗೆ. ಪರ್ಟಿಕ್ಯುಲರ್ಲಿ ಯು ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಸಿಸ್ಟಮ್ ಫಾರ್ ಇಂಗ್ಲೀಷ್ ಎಕ್ಸಾಮ್. ಅದರಲ್ಲಿ ಸ್ವಲ್ಪ ಓಲ್ಡ್ ಇಂಗ್ಲೀಷ್ನಲ್ಲಿ ಕ್ವಶನ್ಸ್ ಕೊಟ್ಟು ನ್ಯೂ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡ್ತಾರೆ. ನ್ಯೂ ಇಂಗ್ಲೀಷಿನಲ್ಲಿ ಫೈನಲಾಗಿ 2-3 ಲೈನ್ ಕೊಟ್ಬಿಟ್ಟು ಇದರಲ್ಲಿ ಹೊಸ ವರ್ಡು, ಹೊಸ ಇಂಗ್ಲೀಷಲ್ಲಿರೋ ವರ್ಡು, ಹಳೆ ಇಂಗ್ಲೀಷ್ನಲ್ಲಿರೋ ವರ್ಡು ಹೊಸ ಇಂಗ್ಲೀಷ್ನಲ್ಲಿ ಯಾವ ಥರ ಮ್ಯಾಚ್ ಆಗುತ್ತೆ, ಅದರ ಜೊತೆಗೆ ಹೊಸ ಇಂಗ್ಲೀಷ್ನಲ್ಲಿ ಯಾವ ಥರ ಸೆಂಟೆನ್ಸನ್ನು ಫಾರ್ಮ್ ಮಾಡ್ತೀರಿ ನೀವು ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಓಲ್ಡರ್ ಇಂಗ್ಲೀಷ್. ಆ ಥರ ಒಲಿಂಪಿಯಾಡ್ ಲೆವೆಲ್ ಲಾಜಿಕಲ್ ಪಜಲ್ಸ್, linguistic problems. You can find some samples on IIT ಹೈದರಾಬಾದ್ ವೆಬ್ಸೈಟಲ್ಲಿ ಸ್ವಲ್ಪ ಸ್ಯಾಂಪಲ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರ ಜೊತೆಗೆ ಮಾಕ್ ಟೆಸ್ಟ್ ಕೂಡ ಕೊಟ್ಟಿರ್ತಾರೆ. ಯು ಕ್ಯಾನ್ ಟ್ರೈ ಯುವರ್ ಹ್ಯಾಂಡ್ ಒನ್ಸ್ ಯು ರಿಜಿಸ್ಟರ್ ಫಾರ್ ದ ಎಕ್ಸಾಮ್. ಫೋಕಸ್ ಆನ್ ಮ್ಯಾಥ್ಸ್. ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟ್ ಸ್ಟೇಜ್ ಸೂಪರ್ ಎಕ್ಸಾಮಲ್ಲಿ 40% ಇರುತ್ತೆ, ಅದಾದಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಹೀಗಾಗಿ ಫೋಕಸ್ ಮೋರ್ ಆನ್ ಮ್ಯಾಥ್ಸ್. IIIT Hyderabad traditionally places a higher weight on mathematics, especially probability, combinatorics,
ಕಾಂಬಿನೇಟ್ರಿಕ್ಸ್ ಗೊತ್ತಲ್ಲ ನಿಮಗೆ, ಅದರಲ್ಲಿ ಅಂದರೆ ಕೌಂಟಿಂಗ್, ಅರೇಂಜಿಂಗ್ ಆ್ಯಂಡ್ ಸೆಲೆಕ್ಟಿಂಗ್ discrete objects. That is, it is a branch of mathematics that deals with counting, arranging and selecting discrete objects. Combinatorics ಮತ್ತು ಕ್ಯಾಲ್ಕುಲಸ್, ಈ 3 ಏರಿಯಾಗಳಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಒಂದು ಪ್ರೊಬಬಿಲಿಟಿ, ಒಂದು ಕಾಂಬಿನೇಟೋರಿಕ್ಸ್ ಆ್ಯಂಡ್ ಕ್ಯಾಲ್ಕುಲಸ್. ದೀಸ್ ಆರ್ ದಿ ಮೇನ್ ಏರಿಯಾಸ್ ಯು ನೀಡ್ ಟು ಫೋಕಸ್ ಫಾರ್ ದ REEP ಎಕ್ಸಾಮ್. ಸೊ ಈ ಥರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ. ಬಟ್ ವಿತಿನ್ 3 hours you have to complete all the 2 stages. Based on your performance on the first stage, you will be allotted on the REEP. Based on your performance in REEP, a ranking will be allotted to you. Based on your ranking, you will be invited for the in-person interview or sometimes online interview also. This is all about IIIT Hyderabad exam, that is UG 2026. ಸೊ ಕೊನೆಯದಾಗಿ ನಾನು ಹೇಳ್ತಾ ಇರೋದೇನಂತಂದರೆ, UG ಎಕ್ಸಾಮ್ ಮಾತ್ರ ನಿಜವಾಗೂ ಇಟ್ ಟೆಸ್ಟ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಕಾಂಪಿಟೇಟಿವ್ನೆಸ್. ಇಟ್ ಈಸ್ ರಿಯಲಿ ಡಿಸರ್ವ್ ಫಾರ್ more challenging students who wish to explore their knowledge beyond their limit. ಸೀಟ್ಸು ಕಡಿಮೆ ಇರುತ್ತೆ, ಅಪ್ಲಿಕೇಶನ್ಸು ಕೂಡ ಚೆನ್ನಾಗಿ ಬಂದಿರುತ್ತೆ, ಅಪ್ಲಿಕೇಶನ್ಸು ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳಿ. ಇಷ್ಟ ಇರೋರು ರಿಜಿಸ್ಟ್ರೇಷನ್ ಮಾಡಿಸಲಿ. February 1st ಅಥವಾ 2nd ವೀಕಿಗೆ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ಅದನ್ನು ಅಪ್ಡೇಟ್ ನಾನು ನಿಮ್ಗೆ ಕೊಡ್ತೀನಿ. ಡೋಂಟ್ ಮಿಸ್ ಔಟ್ ಆನ್ ಅವರ್ ನೆಕ್ಸ್ಟ್ ಲೈಟ್ ಬಲ್ಬ್ ಮೂಮೆಂಟ್. ಹಿಟ್ ಸಬ್ಸ್ಕ್ರೈಬ್ ಆ್ಯಂಡ್ ಟರ್ನ್ ಆನ್ ದ ನೋಟಿಫಿಕೇಶನ್ ಟು ಕೀಪ್ ಲರ್ನಿಂಗ್ ವಿತ್ ಎಕ್ಸ್ಪ್ಲೋರ್ ಎಜು. ನಾನು ಮುಂಚೆನೇ ಹೇಳ್ದಂಗೆ ಎಕ್ಸ್ಪ್ಲೋರ್ ಎಜು ಈಸ್ ರಿಯಲಿ ಗ್ರೋಯಿಂಗ್ ಫಾಸ್ಟರ್ ವಿತ್ ಆಲ್ ಲೆವೆಲ್ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್, ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಲೀಡಿಂಗ್ ಪ್ಲಾಟ್ಫಾರ್ಮ್ ಆನ್ ಯೂಟ್ಯೂಬ್ now for educations. Continue to explore your passion for learning with Explore Edu. Follow the hashtags and the handle. ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಹೇಳ್ದಂಗೆ ಶೇರ್ ಮಾಡಿ. ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಐ ಆಮ್ ಅವೈಲೇಬಲ್ ಎವ್ರಿ ಟೈಮ್ ಟು ಆನ್ಸರ್ ಯುವರ್ ಕ್ವೆರೀಸ್. ಲೈಕ್ ದ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ನೇರವಾಗಿ ಸಿಗ್ತಾ ಇರುತ್ತೆ. ಇನ್ನು ಬರೋ ಎಕ್ಸಾಮ್ಗಳ ಬಗ್ಗೆ 2026ನಲ್ಲಿ ನೆಕ್ಸ್ಟ್ ಇನ್ನು ಬೋರ್ಡ್ ಎಕ್ಸಾಮು, KCET, COMEDK, JEE, ನೀಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪರೇಷನ್ಸ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್. ಥ್ಯಾಂಕ್ ಯು.